ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ತಿಳಿಸ್ತಾ ಇವತ್ತು ಹಬ್ಬದ ದಿವಸನೇ ಕ್ವಿಕ್ಕಾಗಿ 5 ನಿಮಿಷದಲ್ಲಿ ಮಾಡೋ ಥರ ರೆಸಿಪಿ ತಂದಿದ್ದೀನಿ. ಇದು ಮಾಡೋದಕ್ಕೆ ಸ್ಟವ್ ಹಚ್ಚಲೇಬೇಕಂತೇನಿಲ್ಲ, ಈಸಿಯಾಗಿ 5 ಮಿನಿಟ್ಸ್ ರೆಸಿಪಿ. ಇದೊಂದು ಮೋದಕ ರೆಸಿಪಿ. ಡ್ರೈ ಫ್ರೂಟ್ಸು ಕೊಬ್ಬರಿ ಇದ್ದರೆ ಸಾಕು, ತುಂಬಾ ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಖಂಡಿತ ಈ ರೆಸಿಪಿನ ಲಾಸ್ಟ್ ಗಂಟೆ ನೋಡಿ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಸೊ ಪಟಾಫಟ್ ಅಂತ 5 ನಿಮಿಷದಲ್ಲಿ ಯಾವ ರೀತಿ ಮಾಡೋದಂದರೆ ನೋಡ್ತಾ ಇರ್ಬೋದು. ಇಲ್ಲಿ 1/4 ಕಪ್ ಆಗೋಷ್ಟು ಬಾದಾಮಿ, 1/4 ಕಪ್ ಆಗೋಷ್ಟು ಗೋಡಂಬಿ, 1/4 ಕಪ್ ಆಗೋಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಪಿಸ್ತಾ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಅಥವಾ ಹುರಿದಿರೋ ಅಂಥ ಕಡಲೆ ಬೀಜ ಇದ್ದರೆ ಅದನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ಇಲ್ಲಿ 2 ಚಿಟಿಕೆ ಕೇಸರಿ ಹೂವು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಕೇಸರಿ ಹೂವು ಇಲ್ಲ ಅಂದರೆ 1 ರಿಂದ 2 ಟೇಬಲ್ ಸ್ಪೂನ್ ಬಾದಾಮಿ ಪೌಡ್ರ್ ಹಾಕ್ಕೊಳ್ಳಿ. ಫ್ಲೇವರು ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ. ಸೊ ನನ್ನ ಹತ್ರ ಸ್ಯಾಫ್ರಾನ್ ಇತ್ತು, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಇತ್ತು, ಅದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ನಾರ್ಮಲ್ 3 ರಿಂದ 4 ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ನಾನು ಒಂದು ಬೌಲಲ್ಲಿ 1 ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ತೊಗೊಂಡಿದ್ದೀನಿ. ನಾರ್ಮಲ್ ಕಪ್ಪಲ್ತೆನಲ್ಲಿ ನೀವು ಯಾವುದಾದ್ರು ಮಾಡ್ಕೋಬೋದು. ಈ ರೆಸಿಪಿ ಮಾಡೋದಕ್ಕೆ ಅಳತೆನೇ ಬೇಕಂತೇನಿಲ್ಲ, ನಮ್ಗೆ ಎಷ್ಟು ಬೇಕಷ್ಟು ಧಾರಾಳವಾಗಿ ಮಾಡ್ಕೋಬೋದು. ನಾನು ನಿಮ್ಗೆ ಅಳತೆ ಪ್ರಕಾರ ತೋರಿಸ್ತಾ ಇದ್ದೀನಿ ಅಂತ ನೀವು ಹಂಗೆ ಮಾಡಬೇಕಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೋಬೋದು. ಇಲ್ಲಿ ನಾನು 1 ಕಪ್ ಆಗೋಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ನಿಮಗೆಲ್ಲ ಡಿಮಾರ್ಟು ನಾರ್ಮಲ್ ಅಂಗಡಿಗಳೆಲ್ಲ ಸಿಗುತ್ತೆ, ಅಥವಾ ಮನೇಲೇ ಯಾವ ರೀತಿ ಮಾಡೋದಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಹಾಕಿ, ನಾವು ಆಲ್ರೆಡಿ ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ರವೆ ಥರ ಇದ್ರೂ ನಡೆಯುತ್ತೆ, ಯಾಕಂದರೆ ತಿನ್ನೋವಾಗ ಆ ಟೇಸ್ಟೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಹುರಿದಿರೋ ಅಂಥ ಎಳ್ಳಿಟ್ಕೊಂಡಿದ್ದೆ ನಾನು, ಮನೇಲಿತ್ತು ಹುರಿದಿರೋದು, ಅದಕ್ಕೆ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ಆನಂತರ ರೋಸ್ ಎಸೆನ್ಸ್ ಫ್ಲೇವರ್ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಪೈನಾಪಲ್, ರೋಸ್ ಅಥವಾ ನಿಮಗೆ ಕೇಸರ್, ಆ ಥರ ಫ್ಲೇವರ್ಗಳು ಸಿಗುತ್ತಲ್ವ, 2 ರಿಂದ 3 ಡ್ರಾಪ್ ಹಾಕ್ಕೋಬೋದು. ನಾನು ಜಸ್ಟ್ ನಿಮ್ಗೆ ಆಪ್ಷನ್ ಆಗಿ ತೋರಿಸ್ತಾ ಇದ್ದೀನಿ, ನಾನು ಯೂಸ್ ಮಾಡ್ತಾ ಇಲ್ಲ. ಆನಂತರ ಇದನ್ನೆಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೂರ್ತಿ ಕೊಬ್ಬರಿಗೆ ಇದೆಲ್ಲ ಚೆನ್ನಾಗಿ ಹೊಂದ್ಕೊಬೇಕು, ಯಾಕಂದರೆ ತುಪ್ಪನ ಹಾಕಿದ್ದೀನಲ್ವ ಅದಕ್ಕೆ. ಆನಂತರ ಇದಕ್ಕೆ ಮೇಯ್ನ್ ರಾಜ ಅಂದರೆ ಇದೆ, ಅಂದರೆ ಕಂಡೆನ್ಸ್ ಮಿಲ್ಕು. ಇದು ಹಾಕಿ ನಾವು ಮಿಕ್ಸ್ ಮಾಡಿ ಫಟಾಫಟ್ ಅಂತ 5 ನಿಮಿಷದಲ್ಲಿ ನಮ್ಗೆ ಯಾವ ಥರ ಬೇಕೋ, ಲಾಡು ಥರ ಬೇಕೋ ಅಥವಾ ಡೈಮಂಡ್ ಶೇಪ್ ಥರ ಕಟ್ ಮಾಡ್ತೀರಂದರೆ ಪ್ಲೇಟಲ್ಲಿ ಅಪ್ಲೈ ಮಾಡಿ ಪೂರ್ತಿ ಒಂದು ಸಮ ಥರ ಮಾಡಿ ಆನಂತರ ಕಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬೋದು. ಅದಕ್ಕಿಂತ ಬೆಸ್ಟ್ ಏನಂದರೆ ಲಾಡು ಟೈಪ್ ಮಾಡ್ಕೋಬೋದು, ಅಥವಾ ನಾನು ತೋರಿಸ್ತೀನಲ್ಲ ಇವಾಗ ಮೋದಕ ಥರ ಕೂಡ ಮಾಡ್ಕೋಬೋದು. ಕಂಡೆನ್ಸ್ ಮಿಲ್ಕನ್ನ ನೀವು ಫ್ರಿಜ್ಜಲ್ಲಿ ಏನಾದರೂ ಇಟ್ಟಿದ್ರೆ ಒಂದು ಅರ್ಧ ಅವರ್ ಮುಂಚೆ ಆಚೆ ಇಟ್ಬಿಡಿ, ಯಾಕಂದರೆ ತುಂಬ ಕೋಲ್ಡ್ ಆಗಿದ್ದರೆ ಅದು ಮತ್ತೆ ಅದು ತಣ್ಣಗಾದ್ಮೇಲೆ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಅರ್ಧ ಅವರ್ ಮುಂಚೆನೇ ಎತ್ತಿಟ್ಬಿಟ್ರೆ ಆಮೇಲೆ ನಮಗೆ ಈಸಿ ಆಗುತ್ತೆ ರೆಸಿಪಿ ಮಾಡೋದಕ್ಕೆ. ಇದನ್ನು ಯಾವ ರೀತಿ ಕಲಿಸ್ಕೊಬೇಕಂದ್ರೆ ಸ್ವಲ್ಪನೇ ಹಾಕಿ, ಅದೇ ನಾನು ಹೇಳಿದ್ನಲ್ಲ, ಇದಕ್ಕೆ ಅಳತೆ ಬೇಕಂತಲೇ ಇಲ್ಲ, ನಮ್ಗೆ ಎಷ್ಟು ಬೇಕಷ್ಟು ಧಾರಾಳವಾಗಿ ಹಾಕ್ಕೊಬೋದು. ಆದರೆ ಅದ ಮಾತ್ರ ನಮಗೆ ಚಪಾತಿ ಹಿಟ್ಟು ಸಾಫ್ಟಾಗಿ ಕಲಿಸ್ಕೊತಿರಲ್ಲ, ನಮಗೆ ಯಾವ ಥರ ಬೇಕು ಆ ಥರ ಶೇಪ್ ಮಾಡಬೇಕಲ್ವ, ಆ ಥರ ಶೇಪ್ ಅದಕ್ಕೆ ಬರೋ ಗಂಟನೂ ನೀವು ಕಂಡೆನ್ಸ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದೊಂದು ಇನ್ಸ್ಟೆಂಟ್ ರೆಸಿಪಿ, ವಿತೌಟ್ ಫೈರ್ ಕುಕಿಂಗ್ ರೆಸಿಪಿ. ಯಾರು ಬೇಕಾದನು ಹಬ್ಬದ ಟೈಮಲ್ಲಿ, ವಿಶೇಷ ದಿನಗಳಲ್ಲಿ, ಅಥವಾ ನೀವು ಎಲ್ಲಾದರೂ ಟ್ರಾವೆಲಿಂಗ್ ಮಾಡ್ತೀರಾ, ಫ್ರೆಂಡ್ಸ್ ಫ್ಯಾಮಿಲಿ ಬಂದಾಗ 5 ನಿಮಿಷದಲ್ಲಿ ಇದೊಂದು ರೆಸಿಪಿನ ಮಾಡ್ಬೋದು. ಇವಾಗ ರೆಡಿ ಆಯಿತು. ಸೊ ಆಲ್ರೆಡಿ ನಾನು ಗೌರಿ ಗಣೇಶ ಹಬ್ಬಕ್ಕೆ ಯಾವ ರೀತಿ ರೆಸಿಪಿಗಳೆಲ್ಲ ಮಾಡೋದಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹೊಸದಾಗಿ ನೋಡೋರು ಒಂದ್ಸರಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ, ಅಥವಾ ಸರ್ಚ್ ಕೂಡ ಮಾಡ್ಬೋದು ನೀವು. ಇವಾಗ ನೋಡ್ತಾ ಇರ್ಬೋದು ನನ್ನ ಹತ್ರ ಈ ಥರ ಮೋಲ್ಡ್ ಇದೆ. ಸೊ ನನ್ನ ಹತ್ರ 2 ಥರ ಇಟ್ಕೊಂಡಿದ್ದೀನಿ. ದೊಡ್ಡದಿದೆ, ಇದಕ್ಕಿಂತ ದೊಡ್ಡದಿದೆ, ಇದು ಮೀಡಿಯಮ್ ಸೈಜು. ಸೊ ನಾರ್ಮಲ್ ಎಲ್ಲ ನಿಮಗೆ ಬಜಾರ್ಗಳಲ್ಲಿ ಅಥವಾ ಪಾತ್ರೆ ಅಂಗಡಿಗಳೆಲ್ಲ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಸೊ ಇವಾಗ ನೋಡ್ತಾ ಇರ್ಬೋದು, ಸ್ಟಫಿಂಗ್ನ ನಾನು ತೋರಿಸೋ ಥರನೇ ಮಾಡಬೇಕಂತೇನಿಲ್ಲ, ಆದರೆ ಒಂದು ಸ್ವಲ್ಪ ತುಪ್ಪ ಹಚ್ಚಲೇಬೇಕು, ಯಾಕಂದರೆ ಅಂಟ್ಕೋಬಾರ್ದಲ್ವ. ತುಪ್ಪ ಹಚ್ಚಿದ ಮೇಲೆ ಇವಾಗ ಈ ಥರ ಕೂಡ ನೀವು ಕವರ್ ಮಾಡಿ ಕೂಡ ನೀವು ಫಿಲ್ ಮಾಡ್ಕೋಬೋದು. ಸೀಕ್ರೆಟಾಗಿ ಏನಾದರೂ ಒಂದು ತಿನ್ನೋರಿಗೆ ಸಿಗಬೇಕಂದ್ರೆ ಇದರಲ್ಲಿ ನಟ್ಸ್ ಕೂಡ ಇಟ್ಕೋಬೋದು, ಪಿಸ್ತಾ, ಬಾದಾಮಿ, ಗೋಡಂಬಿ ಏನಾದರೂ ಇಟ್ಕೊಬೋದು ಸೀಕ್ರೆಟಾಗಿ, ತಿನ್ನೋವಾಗ ಬಾಯಿಗೆ ಸಿಗುತ್ತಲ್ವ ಆ ಥರ. ಇವಾಗ ನೋಡ್ತಾ ಇರ್ಬೋದು ಎಲ್ಲನೂ ಇದೇ ಥರ ಮಾಡ್ಕೊತೀನಿ, ತುಂಬಾ ಸೂಪರಾಗಿ ಬಂದಿದೆ. ಸೊ ಇವಾಗ ನೋಡ್ತಾ ಇರ್ಬೋದು, ಇದನ್ನು 2 ರಿಂದ 3 ದಿವಸವರೆಗೂ ಇಟ್ಕೊಂಡು ತಿನ್ಬೋದು. ಡ್ರೈ ಫ್ರೂಟ್ಸ್ ಇಷ್ಟಪಡೋರಿಗೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿ. ಅಥವಾ ನಿಮ್ಗೆ ಎಲ್ಲಾದರೂ ಕಾಲೇಜ್ ಮತ್ತು ಆಫೀಸಲ್ಲಿ ಅಥವಾ ಎಲ್ಲಾದರೂ ನಿಮಗೆ ಕಾಂಪಿಟೇಷನ್ ಇದ್ದಾಗ ವಿತೌಟ್ ಫೈರ್ ಕುಕಿಂಗ್ ಥರನೂ ಮಾಡ್ಕೊಬೋದು. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಹಬ್ಬದ ದಿವಸನೇ ನೀವು 5 ನಿಮಿಷಕ್ಕೆ ಮಾಡ್ಕೋಬೋದು, ಮುಂಚೆನೇ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡ್ರೆ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದರೆ ನೀವು ಮನೇಲಿ ಟ್ರೈ ಮಾಡಿ, ನಿಮಗೆ ಯಾವ ಥರ ಬಂತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.